ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ತೆಲಂಗಾಣ ರಾಷ್ಟ್ರ ಸಮಿತಿ ಇದು ತೆಲಂಗಾಣದಲ್ಲಿ ಕೆ ಚಂದ್ರಶೇಖರ್ ರಾವ್ ಅವರ ಪಕ್ಷ TRS. ತೆಲಂಗಾಣ ರಾಜ್ಯದ ಸ್ಥಾಪನೆ ಆದಾಗಿನಿಂದಲೂ ಈ ಕೆ ಚಂದ್ರಶೇಖರ್ ರಾವ್ ಅವರ TRS ಪಕ್ಷವೇ ತೆಲಂಗಾಣವನ್ನು ಆಳ್ತಾ ಇದೆ. ಈ ಆರಂಭದ ಕೆಲ ವರ್ಷಗಳಲ್ಲಿ ಹೇಗಾಗಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಈ KCR ಅಥವಾ TRS ಪಕ್ಷದ ಮೇನ್ ರೈವಲ್ ಆಗಿತ್ತು, ಪ್ರತಿಸ್ಪರ್ಧಿಯಾಗಿತ್ತು. ಹಾಗಾಗಿ ಸಹಜವಾಗಿಯೇ BJP ಒಂದು ರೀತಿಯಲ್ಲಿ ಫ್ರೆಂಡ್ ರೀತಿಯಲ್ಲಿ ಇತ್ತು TRSಗೆ, ತೆಲಂಗಾಣ ರಾಷ್ಟ್ರ ಸಮಿತಿಗೆ. ಅದರ ನಾಯಕ ಕೆ ಚಂದ್ರಶೇಖರ್ ರಾವ್ ಅಥವಾ KCR ಕೂಡ BJPಯನ್ನು ಒಂದು ರೀತಿ ಫ್ರೆಂಡ್ ರೀತಿಯಲ್ಲೇ ಟ್ರೀಟ್ ಮಾಡ್ತಾ ಇದ್ರು. ಆದರೆ ಕಳೆದ ಕೆಲವು ತಿಂಗಳಿಂದ, ಆಲ್ಮೋಸ್ಟ್ ಒಂದೆರಡು ವರ್ಷಗಳಿಂದ ಅಂತ ಅಂದ್ಕೊಳ್ಳಿ, ಅದರಲ್ಲೂ ಕೂಡ ಕೆಲ ತಿಂಗಳಿಂದ ಅಂತೂ ವಿಪರೀತ ಸೀನ್ ಚೇಂಜ್ ಆಗಿದೆ. ಕಂಪ್ಲೀಟ್ಲಿ ಸೀನ್ ಉಲ್ಟಾ ಆಗಿಬಿಟ್ಟಿದೆ. KCR ಅಂದರೆ ಕೆ ಚಂದ್ರಶೇಖರ್ ರಾವ್, ನಿಮಗೆ ಕನ್ಫ್ಯೂಷನ್ ಆಗ್ಬೋದು, KCR TRS ಅಂತ ಪದೇ ಪದೇ ಬರ್ತಾ ಇರುತ್ತೆ. KCR ಕೆ ಚಂದ್ರಶೇಖರ್ ರಾವ್, TRS ತೆಲಂಗಾಣ ರಾಷ್ಟ್ರ ಸಮಿತಿ. ಈ KCR ಈಗ ಹೆಂಗೆ ಸೀನ್ ಬದಲಾಗಿದೆ ಅಂದರೆ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುಖ ನೋಡೋಕ್ಕೂ ಇಷ್ಟಪಡ್ತಾ ಇಲ್ಲ ಅವರು. ಏರ್ಪೋರ್ಟ್ಗೆ ಹೋಗಿ ಪ್ರೋಟೋಕಾಲ್ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಬಂದಾಗ, ರಾಷ್ಟ್ರಪತಿ ಬಂದಾಗ ರಾಜ್ಯದ ಮುಖ್ಯಮಂತ್ರಿ ಹೋಗಿ ರಿಸೀವ್ ಮಾಡ್ಕೊಳ್ಳೋದು, ಬನ್ನಿ ನಮ್ಮ ರಾಜ್ಯಕ್ಕೆ ಅಂತ ಸ್ವಾಗತ ಮಾಡ್ಕೊಳ್ಳೋದು ವಾಡಿಕೆ, ಅದೊಂದು ಪರಂಪರೆ. ಅದನ್ನು ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಮಾಡ್ತಿದ್ದಾರೆ KCR. ಹೋಗ್ತಾನೆ ಇಲ್ಲ, ಯಾರೊಬ್ಬರು ಮಿನಿಸ್ಟ್ರನ್ನ ಕಳಿಸ್ತಾ ಇದ್ದಾರೆ, ಅವ್ರು ಹೋಗ್ತಾ ಇಲ್ಲ. ಆ ರೀತಿ ಒಂದೇ ಫ್ರೇಮಲ್ಲಿ ಮೋದಿಯನ್ನು ರಿಸೀವ್ ಮಾಡ್ಕೊಳ್ಳೋಕೆ CM ಹೋದ್ರು ಅನ್ನೋ ಒಂದು ನ್ಯೂಸ್ ಪೇಪರಲ್ಲಿ ಬರೋದೇ, ಮೀಡಿಯಾದಲ್ಲಿ ಬರೋದೇ ಅವ್ರಿಗೆ ಇಷ್ಟ ಇಲ್ಲ. ಆ ರೀತಿ KCR ಸಿಡಿಮಿಡಿ ಅಂತಿದ್ದಾರೆ. BJP ಕಂಡ್ರೆ, ಪ್ರೈಮ್ ಮಿನಿಸ್ಟರ್ ಮೋದಿನ ಕಂಡ್ರೆ ಅಥವಾ ಅಮಿತ್ ಶಾನ್ ಕಂಡ್ರೆ. ಯಾಕೆ, ಏನು ಬದಲಾಗ್ತಾ ಇದೆ? BJP ಕೂಡ 18 ವರ್ಷಗಳ ಬಳಿಕ ಈಗ ಹೈದರಾಬಾದ್ನಲ್ಲಿ ತನ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಸ್ತಾ ಇದೆ. ಬಾಯಿಗೆ ಬಂದ ಹಾಗೆ KCR ಮೇಲೆ ಇವರು ಬೈತಾ ಇದ್ದಾರೆ, ಅವರು BJPಗೆ ಬೈತಾ ಇದ್ದಾರೆ. ದೊಡ್ಡ ಯುದ್ಧ ನಡೀತಾ ಇದೆ BJP ಮತ್ತು ತೆಲಂಗಾಣ ರಾಷ್ಟ್ರ ಸಮಿತಿ ನಡುವೆ ತೆಲಂಗಾಣದಲ್ಲಿ. ಯಾಕೆ, ಏನಾಯಿತು ಹಾಗಾದರೆ? ಇದನ್ನು ಡಿಕೋಡ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಹಿಂದಿನಿಂದ ಬರಬೇಕು. ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋಕ್ಕೆ ಶುರು ಮಾಡಬೇಕು. ಈಗ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಏನಾಯಿತು? ಹುಜುರಾಬಾದ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಎಲೆಕ್ಷನ್ ನಡೀತು, ಬೈ ಎಲೆಕ್ಷನ್ ನಡೀತು. ಇದು ಕರೀಂನಗರ್ ಡಿಸ್ಟ್ರಿಕ್ನಲ್ಲಿ ಬರುತ್ತೆ. ಇದು ತೆಲಂಗಾಣ ರಾಷ್ಟ್ರ ಸಮಿತಿಯ ಸ್ಟ್ರಾಂಗ್ ಹೋಲ್ಡ್. ಇದು ಅತ್ಯಂತ ಸ್ಟ್ರಾಂಗ್ ಇತ್ತು ಕೆ ಚಂದ್ರಶೇಖರ್ ರಾವ್ ಅವರ TRS ಪಾರ್ಟಿ ಈ ಪ್ರದೇಶದಲ್ಲಿ. ಆದರೂ ಕೂಡ ರಿಸಲ್ಟ್ ಬಂದಾಗ ಚಂದ್ರಶೇಖರ್ ರಾವ್ಗೆ, ಅವರ TRS ಪಕ್ಷಕ್ಕೆ ಶಾಕ್ ಆಗಿತ್ತು. ಯಾಕಂದರೆ BJPಯ ಈಟಲ ರಾಜೇಂದರ್ ಇಲ್ಲಿ TRS ಅಭ್ಯರ್ಥಿಯನ್ನು ಒಂದು ದೊಡ್ಡ ಅಂತರದಲ್ಲಿ ಸೋಲಿಸಿದರು. ಇದೇ ಸೀಟ್ನಲ್ಲಿ 2018 ಎಲೆಕ್ಷನ್ನಲ್ಲಿ TRSಗೆ 59.34% ವೋಟ್ ಬಂದಿತ್ತು. ಅದರಲ್ಲೂ ಭಾರತದ ಈ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಇದೆಯಲ್ಲ, ಇದರಲ್ಲಿ 59.34% ವೋಟ್ ಬರೋದು ಅಂತ ಹೇಳಿದ್ರೆ ದೊಡ್ಡ ಗೆಲುವಾಗಿತ್ತು ಇದು TRSಗೆ. BJPದು ವೋಟ್ ಶೇರ್ ಆವಾಗ ಬರೀ 0.93% ಇತ್ತು. 1% ಕೂಡ ಕಂಪ್ಲೀಟ್ ವೋಟ್ BJPಗೆ ಸಿಕ್ಕಿರಲಿಲ್ಲ 2018ರಲ್ಲಿ ಇದೇ ಸೀಟ್ನಲ್ಲಿ. ಆದರೆ 3 ವರ್ಷಗಳಲ್ಲಿ BJP 1% ಕೂಡ ಇಲ್ಲದಂಥ ಪಕ್ಷ 52%ಗೆ ರೀಚ್ ಆಗಿ ಆ ಸೀಟನ್ನು ತನ್ನ ಮುಷ್ಟಿಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಇಲ್ಲಿ BJP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಈಟಲ ರಾಜೇಂದರ್, ಈತ TRSನಲ್ಲಿ ಇದ್ದಂಥ ಮನುಷ್ಯ, KCR ಕ್ಯಾಬಿನೆಟ್ನಲ್ಲಿ ಸೀನಿಯರ್ ಮಂತ್ರಿ ಕೂಡ ಆಗಿದ್ದಂಥ ಮನುಷ್ಯ. ಇವರನ್ನ ಹೀನಾಯವಾಗಿ ಅಧಿಕಾರದಿಂದ ತೆಗೆದುಹಾಕಲಾಯಿತು ಜೂನ್ 2021ರಲ್ಲಿ. ಇವರು BJPಗೆ ಜಾಯಿನ್ ಆದರು. ಈಗ BJPಯಲ್ಲಿ ಒಬ್ಬ ಪ್ರಮುಖ ನಾಯಕನ ಗುರುತಿಸ್ಕೊಂಡಿದ್ದಾರೆ. ತೆಲಂಗಾಣದಲ್ಲಿ BJPಯನ್ನು ಕಟ್ಟುವಂಥ ಕಾರ್ಯದಲ್ಲಿ ಇವರು ಕೂಡ ಕೈ ಜೋಡಿಸಿದ್ದಾರೆ. ಈಗ ಈ ಈಟಲ ರಾಜೇಂದ್ರ ಈ ಹಿಂದೆ TRSನಲ್ಲಿ ಇದ್ದಂಥ ಮನುಷ್ಯ, ಹೊರಗೆ ಬಂದವರು. ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಏನು ಗೊತ್ತಾ? ತೆಲಂಗಾಣದಲ್ಲಿ KCR ಪಕ್ಷ, ತೆಲಂಗಾಣ ರಾಷ್ಟ್ರ ಸಮಿತಿ, ಇವರು ದೊಡ್ಡ ಪ್ರಮಾಣದಲ್ಲಿ ಓಟನ್ನು ಕಳ್ಕೊಂಡಿಲ್ಲ. ಸೋತಿದಾರ ನಿಜ ಆ ಸೀಟಲ್ಲಿ. ಓವರಾಲ್ ಕೂಡ ಅಷ್ಟೇ BJPಯ ಗ್ರೋತ್ TRSನ ಎಕ್ಸ್ಪೆನ್ಸಸ್ಸಿಂದ ಬರ್ತಾ ಇಲ್ಲ. TRSದು ಕಿತ್ಕೊಂಡು BJP ಬೆಳೀತಾ ಇಲ್ಲ. ಬದಲಿಗೆ BJPಯಲ್ಲಿ ಬೆಳೀತಾ ಇರುವುದು ಕಾಂಗ್ರೆಸ್ ವೋಟ್ ಬ್ಯಾಂಕನ್ನು ಕಿತ್ತು ತೆಗೆಯುವ ಮೂಲಕ. 2018ರಲ್ಲಿ 34.60% ವೋಟ್ ಪಡೆದಿದ್ದ ಕಾಂಗ್ರೆಸ್ ಈಗ 1.46%ಗೆ ಕುಸಿದು ಹೋಗಿತ್ತು. ಅಂದರೆ ಆಗ BJP ಇದ್ದ ಸ್ಟೇಟಸ್ಗೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಈಗ ಕುಸಿದು ಹೋಗಿತ್ತು. BJP ಈಗ ತೆಲಂಗಾಣ ರಾಷ್ಟ್ರ ಸಮಿತಿಗೆ ಸರಿಸಮನಾಗಿ ಸ್ಪರ್ಧೆ ಒಡ್ಡುವ ಮಟ್ಟಿಗೆ ಅಲ್ಲಿ ಪ್ರಬಲ ಎದುರಾಳಿಯಾಗಿ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿತ್ತು. ಕೆ ಚಂದ್ರಶೇಖರ್ ರಾವ್ ರೊಚ್ಚಿಗೇಳೋಕೆ, ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಇಷ್ಟು ಮಾತ್ರ ಕಾರಣ ಅಲ್ಲ. ಖುದ್ದು ಕೆ ಚಂದ್ರಶೇಖರ್ ರಾವ್ ಮಗಳು ಕೆ ಕವಿತಾ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ, 2019 ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ BJPಯ ಅರವಿಂದ್ ಧರ್ಮಪುರಿ ವಿರುದ್ಧ ನಿಜಾಮಾಬಾದ್ ಸೀಟ್ನಲ್ಲಿ ಸೋತು ಹೋದರು. ಮುಖ್ಯಮಂತ್ರಿಯ ಮಗಳು ತೆಲಂಗಾಣ ರಾಷ್ಟ್ರ ಸಮಿತಿಯ ಸ್ಟ್ರಾಂಗ್ ಹೋಲ್ಡ್ ಅಂತ ಕರೆಸ್ಕೊಳ್ತಿದ್ದಂಥ ಈ ನಿಜಾಮಾಬಾದ್ನಲ್ಲಿ ಸೋತು ಹೋದರು.
ಅಷ್ಟು ಮಾತ್ರ ಅಲ್ಲ, ಆದಿಲಾಬಾದ್ ಮತ್ತು ಕರೀಂನಗರ್ ಇವು ಕೂಡ KCR TRS ಪಕ್ಷದ ಸ್ಟ್ರಾಂಗ್ ಹೋಲ್ಡ್ಗಳು ಅಂತ ಕರೆಸ್ಕೊಂಡಿದ್ದಂಥ ಜಾಗಗಳು. ಇಲ್ಲೂ ಕೂಡ BJP ಬಲವರ್ಧನೆ ಆಗೋಕ್ಕೆ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದ್ದು KCR ಕಾಣಿಸ್ತು. ಜೊತೆಗೆ ಅಷ್ಟು ಮಾತ್ರ ಅಲ್ಲದೆ ಕಳೆದ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ BJPಯ 48 ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಬಂದರು. ಈ ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಮಿತ್ ಶಾ ಹೋಗಿ ಪ್ರಚಾರ ಮಾಡಿದರು, ರೋಡ್ ಶೋ ಎಲ್ಲ ಮಾಡಿದರು. ಯಾಕೆ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಬಿಡೋದಿಲ್ಲ ನಾವು, ನಮಗೆ ಅದು ಕೂಡ ಇಂಪಾರ್ಟೆಂಟ್. ಯಾವುದೋ ಒಂದು BJP ಆಲ್ರೆಡಿ ಗಟ್ಟಿಯಾಗಿರೋ ರಾಜ್ಯದಲ್ಲಾಗಿದ್ದರೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಮಿತ್ ಶಾ ಹೋಗಿ ಪ್ರಚಾರ ಮಾಡ್ತಿರ್ಲಿಲ್ಲ, ಹೈಕಮಾಂಡ್ ಬಂದು ಪ್ರಚಾರ ಮಾಡ್ತಿರ್ಲಿಲ್ಲ. ಆದರೆ ತೆಲಂಗಾಣದಲ್ಲಿ ಇನ್ನು ನೆಲೆ ಕಂಡ್ಕೋಬೇಕು ಅಂತ ಇವರು ಪ್ಲಾನ್ ಮಾಡಿರೋ ಜಾಗ ಅದು. ಎಲ್ಲ ಕಡೆ ನೆಲೆ ಕಂಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ ಇಲ್ಲಿರೋ ಕಡೆ, ಆದರೆ ಪೊಟೆನ್ಷಿಯಲ್ ಕೂಡ ಇರಬೇಕಲ್ಲ, ಅಲ್ಲಿ ಸಾಧ್ಯತೆ ಕೂಡ ಇರಬೇಕಲ್ಲ. ತೆಲಂಗಾಣದಲ್ಲಿ BJPಗೆ ಆ ಸಾಧ್ಯತೆ ಕಾಣಿಸ್ತಾ ಇದೆ. ಹೀಗಾಗಿ ಕಳೆದ ಮುನ್ಸಿಪಲ್ ಎಲೆಕ್ಷನ್ನಲ್ಲಿ BJP ಹೈಕಮಾಂಡ್ ಕೂಡ ಬಂದು ಕಾರ್ಪೊರೇಷನ್ ಎಲೆಕ್ಷನ್ಗೆ ಪ್ರಚಾರ ಮಾಡಿತ್ತು. BJPಯ 48 ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಬಂದು ಅಲ್ಲಿ ದೊಡ್ಡ ಪವರ್ ಆಗಿ BJP ಹೈದರಾಬಾದ್ ನಗರದಲ್ಲೂ ಕೂಡ ನಿಧಾನಕ್ಕೆ ಹೊರಹೊಮ್ತಾ ಇದೆ. ಹೀಗಾಗಿ ಈ ಎಲ್ಲದನ್ನು ನೋಡ್ತಾ ಇರುವಂಥ KCRಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ, BJP ನನ್ನ ಸಾಮ್ರಾಜ್ಯದಲ್ಲಿ ಬೆಳೀತಾ ಇದೆ ಅಂತ. ವೋಟ್ ಶೇರ್ ನೋಡಿ, 2014ರ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ BJPಯ ವೋಟ್ ಶೇರ್ 10.5% ಮಾತ್ರ ಇತ್ತು. 2019ರಲ್ಲಿ 19.5%ಗೆ BJPಯ ವೋಟ್ ಶೇರ್ ಜಂಪ್ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಸೀಟ್ಗಳಲ್ಲಿ ಕೂಡ ನೋಡಿ, 2014ರಲ್ಲಿ BJP 8 ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು, 1 ಸೀಟನ್ನು ಮಾತ್ರ ಗೆದ್ದಿತ್ತು. ಕೆ ಚಂದ್ರಶೇಖರ್ ರಾವ್ ಅವರ ಪಕ್ಷ TRS 17 ಸ್ಥಾನಗಳಲ್ಲೂ ಕಂಟೆಸ್ಟ್ ಮಾಡಿ 12 ಸೀಟುಗಳನ್ನು ಗೆದ್ದಿತ್ತು. 2019ರ ಪಾರ್ಲಿಮೆಂಟ್ರಿ ಎಲೆಕ್ಷನ್ನಲ್ಲಿ BJP 17 ಸೀಟುಗಳಲ್ಲೂ ಕಂಟೆಸ್ಟ್ ಮಾಡಿತು, 4 ಸೀಟುಗಳನ್ನು ಗೆಲ್ತು. KCR ಅವರ ಪಕ್ಷ 9ಕ್ಕೆ ಡೌನ್ ಆಯಿತು. ಲಾಸ್ಟ್ ಟೈಮ್ ಅವ್ರು 12 ಗೆದ್ದಿದ್ರು, ಈ ಸಲ 9ಕ್ಕೆ ಡೌನ್ ಆಯಿತು. ತೆಲಂಗಾಣ ರಾಷ್ಟ್ರ ಸಮಿತಿಯ ಸೀಟುಗಳ ಸಂಖ್ಯೆ 17ರಲ್ಲಿ ಕಂಟೆಸ್ಟ್ ಮಾಡಿದ್ರು, ಈ ಸಲ 9ಕ್ಕೆ ಇಳಿತು. ಸೊ ಈ ರೀತಿ ನಿಧಾನಕ್ಕೆ BJP ಕಾಂಗ್ರೆಸ್ಸನ್ನು ದೊಡ್ಡ ಪ್ರಮಾಣದಲ್ಲಿ ಮುಗಿಸಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಓಟನ್ನು ತನ್ನ ಕಡೆಗೆ ಸೆಳ್ಕೊಂಡು ಆ ಕಡೆ TRS ಪಕ್ಷದ ಒಂದಷ್ಟು ಓಟುಗಳನ್ನು ಕೂಡ ಸೆಳೆಯೋಕೆ ಶುರು ಮಾಡಿದ ನಂತರ ಏನಾಯಿತು ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದಲ್ಲಿ ಒಬ್ಬರಾದ್ಮೇಲೊಬ್ಬರು ಈ ಕಾಂಗ್ರೆಸ್ನ ಲೀಡರ್ಗಳು, ತೆಲಂಗಾಣ ರಾಷ್ಟ್ರ ಸಮಿತಿಯ ಅತೃಪ್ತ ಲೀಡರ್ಗಳೆಲ್ಲರೂ ಕೂಡ BJPಗೆ ಸೇರೋಕೆ ಶುರು ಮಾಡಿದ್ರು. ಸೊ ಇಲ್ಲಿ ತನಕ KCR ಅಂದ್ಕೊಂಡಿದ್ರು ನನ್ನ ಪ್ರಮುಖ ಎದುರಾಳಿ ಕಾಂಗ್ರೆಸ್ಸೇ ಅಂತ, ಕಾಂಗ್ರೆಸ್ಸನ್ನು ವೀಕ್ ಇಟ್ಕೊಂಡ್ರೆ ಸಾಕು, ನನ್ನನ್ನು ಕೇಳೋರಿಲ್ಲ ಇಲ್ಲಿ ಅಂತ. BJP ಇಲ್ಲಿ ಅಷ್ಟೇ ಬೇಗ ತಲೆ ಎತ್ತಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಕ್ಲಿಯರ್ ಆಗಿತ್ತು ಕೆ ಚಂದ್ರಶೇಖರ್ ರಾವ್ಗೆ, ನನ್ನ ಪ್ರಮುಖ ಎದುರಾಳಿ ಕಾಂಗ್ರೆಸ್ ಅಲ್ವೇ ಅಲ್ಲ, ಕಾಂಗ್ರೆಸ್ ಮುಗಿದು ಹೋದ ಅಧ್ಯಾಯ, ಅದು ಅಳಿವಿನಂಚಿನಲ್ಲಿರೋ ಜೀವಿ ತೆಲಂಗಾಣದಲ್ಲಿ. ಈಗ ತನ್ನ ಪ್ರಮುಖ ಎದುರಾಳಿ BJPನೇ ಅಂತ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಹೀಗಾಗಿ ಈಗ ನಿರಂತರವಾಗಿ ಪ್ರತಿದಿನವೂ BJPಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಕೆ ಚಂದ್ರಶೇಖರ್ ರಾವ್. BJP ಕೂಡ ತೆಲಂಗಾಣ ರಾಷ್ಟ್ರ ಸಮಿತಿ ಮೇಲೆ, ಕೆ ಚಂದ್ರಶೇಖರ್ ರಾವ್ ಅವರ ಮೇಲೆ ನಿರಂತರವಾಗಿ BJP ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇವರಿಬ್ಬರ ನಡುವೆ ದೊಡ್ಡ ಸಂಘರ್ಷದ ಕ್ಷೇತ್ರವಾಗಿ ತೆಲಂಗಾಣ ಈಗ ಮಾರ್ಪಟ್ಟಿದೆ. BJPಯ ಹೈಕಮಾಂಡ್ ಕೂಡ ಮಿಷನ್ ತೆಲಂಗಾಣದ ಕಡೆಗೆ ಈಗ ಫೋಕಸ್ ಮಾಡೋಕೆ ಇದೇ ಕಾರಣ, ನಮಗಿಲ್ಲಿ ಚಾನ್ಸ್ ಇದೆ ಅನ್ನುವಂಥ ಸಂಕೇತ ಅವರಿಗೆ ಸಿಕ್ಕಿರೋದೇ ಕಾರಣ. ಸೊ ಈಗ BJP ಏನು ಮಾಡ್ತಾ ಇದೆ, BJP ದೊಡ್ಡ ಪ್ರಮಾಣದಲ್ಲಿ ಫೋಕಸ್ ಮಾಡ್ತಾ ಇದೆ ತೆಲಂಗಾಣದ ಮೇಲೆ. BJP ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟ್ ಹೈದರಾಬಾದ್ನಲ್ಲಿ ನಡೆಸಿದೆ. BJPಯ ಟಾಪ್ ಲೀಡರ್ಗಳೆಲ್ಲ ಹೈದರಾಬಾದ್ಗೆ ಹೋಗಿದ್ದಾರೆ. ಎಲ್ಲ ಕಡೆ BJPಯ ಕಾರ್ಯಕರ್ತರು BJPಯ ಪ್ರಮುಖ ನಾಯಕರ ಪೋಸ್ಟರ್ ಬ್ಯಾನರ್ಗಳನ್ನು ಹಾಕಿದ್ದಾರೆ. PM ಮೋದಿ, ಅಮಿತ್ ಶಾ ಎಲ್ಲ ಹೈದರಾಬಾದ್ಗೆ ಹೋಗಿ ಅಲ್ಲಿ ಕಾರ್ಯಕಾರಿಣಿಯಲ್ಲಿ ಮಾತಾಡಿದ್ದಾರೆ. ಸಿಕಂದ್ರಾಬಾದ್ನಲ್ಲಿ PM ಮೋದಿಯ ರ್ಯಾಲಿ. ಈ ಸಿಕಂದ್ರಾಬಾದ್ ಇದೆಯಲ್ಲ, ಇದು ಕಿಶನ್ ರೆಡ್ಡಿ ಅವರ ಕಾನ್ಸ್ಟಿಟ್ಯೂನ್ಸಿ. ಇದು ಕಿಶನ್ ರೆಡ್ಡಿ BJPಯ ಈಗಿನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಕೂಡ ಹೌದು, ಸೆಂಟ್ರಲ್ ಮಿನಿಸ್ಟರ್ ಅವರು. 2014ರಲ್ಲೂ ಗೆದ್ದಿದ್ರು, 19ರಲ್ಲೂ ಕೂಡ ಆ ಸೀಟನ್ನು ಅವರು 2ನೇ ಬಾರಿ ಗೆದ್ದಿದ್ರು. ಸೊ BJPಗೆ ಸಾಕಷ್ಟು ಇಂಪಾರ್ಟೆಂಟ್ ಪ್ರದೇಶ ಈ ಸಿಕಂದ್ರಾಬಾದಲ್ಲಿ PM ಮೋದಿಯ ರ್ಯಾಲಿ. ಇನ್ನು BJP ತನ್ನ OBC ಮೋರ್ಚಾದ ಅಧ್ಯಕ್ಷ ಕೆ ಲಕ್ಷ್ಮಣ್ ಅವರನ್ನು ಇತ್ತೀಚೆಗಷ್ಟೇ ರಾಜ್ಯಸಭೆ ಕಳಿಸ್ತು. ಇವರು ಕೂಡ ತೆಲಂಗಾಣದವರು, ತೆಲಂಗಾಣ ಮೂಲದವರು. ಉತ್ತರ ಪ್ರದೇಶದಿಂದ ಇವ್ರನ್ನ ರಾಜ್ಯಸಭೆ ಕಳಿಸಲಾಯಿತು, ಇವರು ತೆಲಂಗಾಣದವರಾದರೂ ಕೂಡ. ಸೊ ಮೆಸೇಜ್ ಕ್ಲಿಯರ್, BJP ತೆಲಂಗಾಣವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದೆ. ನೆಕ್ಸ್ಟ್ ಎಲೆಕ್ಷನಲ್ಲಿ BJPಯಲ್ಲಿ ಎಲ್ಲ ಶಕ್ತಿಯನ್ನು ಪ್ರಯೋಗ ಮಾಡಲಿದೆ ಅನ್ನೋ ಸಂದೇಶವನ್ನು ಎದುರಾಳಿಗಳಿಗೂ ತಮ್ಮ ಪಕ್ಷದ ಕಾಡರ್ಗೂ ನೀವು ರೆಡಿಯಾಗಿ ಅಂಥೇಳಿ ಸಂದೇಶ ರವಾನೆ ಮಾಡೋಕ್ಕೆ BJP ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. BJPದು ಕ್ಲಿಯರ್ಲಿ 2 ಪಾಯಿಂಟ್ ಸ್ಟ್ರಾಟಜಿ ಇದೆ ತೆಲಂಗಾಣ ವಿಚಾರಕ್ಕೆ ಬಂದಾಗ. ಒಂದು, ನಿರಂತರವಾಗಿ ಪ್ರತಿ ದಿನವೂ KCR ಪಕ್ಷ TRS, KCR ಕೆ ಚಂದ್ರಶೇಖರ್ ರಾವ್ ಇವರು ದೊಡ್ಡ ಕರಪ್ಟ್, ಇವರು ದೊಡ್ಡ ಭ್ರಷ್ಟರು ಅನ್ನೋದನ್ನು ಬಿಂಬಿಸುವಂಥ ಪ್ರಯತ್ನವನ್ನು ಪ್ರತಿದಿನವೂ BJP ಮಾಡ್ತಾ ಇದೆ. ಇದು ಪಾಯಿಂಟ್ ನಂಬರ್ 1. 2ನೇ ಅಂಶ ಏನು BJPಯ ಬತ್ತಳಿಕೆಯಲ್ಲಿರೋದು, 2ನೇ ದೊಡ್ಡ ಬಾಣ ಏನು, ಅಸ್ತ್ರ ಏನು, ಅದು ವಂಶ ಪಾರಂಪರ್ಯ ರಾಜಕಾರಣ. ಇವ್ರದ್ದು ಬರೀ ಕುಟುಂಬದ ಹಿತ ಅಷ್ಟೇ. ಇವರು ರಾಜ್ಯದ ಹಿತವನ್ನು ಯಾವುದೇ ಕಾರಣಕ್ಕೂ ಬಯಸೋದಿಲ್ಲ. ನೋಡಿ, ಅವ್ರ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ, KT ರಾಮರಾವ್ನ ಬೆಳೆಸ್ತಾ ಇದ್ದಾರೆ, ಮಗಳನ್ನು ಬೆಳೆಸೋಕೆ ಟ್ರೈ ಮಾಡ್ತಿದ್ದಾರೆ.
ತೆಲಂಗಾಣ ರಾಜ್ಯ ಸರ್ಕಾರ ಅದು ಕುಟುಂಬದ KCR ಪರಿವಾರದ ಒಂದು ಸಂಸ್ಥೆ ರೀತಿ ಆಗಿ ಹೋಗಿದೆ ಅಂತ ಬಿಂಬಿಸುವಂಥ ಕೆಲಸವನ್ನು BJP ಮಾಡ್ತಾ ಇದೆ. ಸೊ 2 ಪಾಯಿಂಟ್, ಒಂದು ಕರಪ್ಷನ್, ಇನ್ನೊಂದು ಡೆನಾಸ್ಟಿ ಅಂದರೆ ಭ್ರಷ್ಟಾಚಾರ ಒಂದು ಅಂಶ, ಇನ್ನೊಂದು ವಂಶ ಪಾರಂಪರ್ಯ ರಾಜಕಾರಣ. ಇದೆರಡನ್ನು ಹಿಡ್ಕೊಂಡು BJP ತೆಲಂಗಾಣದಲ್ಲಿ ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, KCR ಮೇಲೆ ದಾಳಿ ಮಾಡ್ತಾ ಇದೆ. ಜೊತೆಗೆ ಕಳೆದ 2 ಎಲೆಕ್ಷನ್ನಲ್ಲೂ ಕೂಡ ಗೆದ್ದು ಈ ತೆಲಂಗಾಣ ಫಾರ್ಮ್ ಆದಲಿಂದಲೂ ಕೂಡ ತೆಲಂಗಾಣದಲ್ಲಿ KCR ಮುಖವನ್ನೇ ಜನ ನೋಡಿದ್ದಾರೆ, ಅವ್ರದೇ ಸರ್ಕಾರವನ್ನು ನೋಡಿದ್ದಾರೆ. ಜನಕ್ಕೂ ಚೂರು ಬೇಜಾರಾಗಿರುತ್ತೆ, ಈ ಆಡಳಿತ ವಿರೋಧಿ ಅಲೆ ಚೂರಾದರೂ ಇದ್ದೇ ಇರುತ್ತೆ, ಅದು ಕೂಡ ಸ್ವಲ್ಪ ಲಾಭ ತಂದು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ BJPಗಿದೆ. ಜೊತೆಗೆ ಈ ತೆಲಂಗಾಣ BJP ಮುಖ್ಯಸ್ಥ ಬಂಡಿ ಸಂಜಯ್ ಇವರು ಕೂಡ ಪ್ರಜಾ ಸಂಗ್ರಾಮ್ ಯಾತ್ರಾ ಅಂಥೇಳಿ ಯಾತ್ರೆಗಳ ಮೇಲೆ ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ 119 ಸೀನಿಯರ್ ಪಾರ್ಟಿ ಲೀಡರ್ಗಳನ್ನು BJP ತೆಲಂಗಾಣಕ್ಕೆ ನಿಯೋಜನೆ ಮಾಡುತ್ತೆ. 119 ವಿಧಾನಸಭಾ ಕ್ಷೇತ್ರಗಳಿಗೆ 119 ಲೀಡರ್ಸ್, ಒಂದೊಂದು ಕ್ಷೇತ್ರಕ್ಕೆ ಒಬ್ಬರು ಸೀನಿಯರ್ BJP ಲೀಡರ್ಸ್ ಹೋಗ್ತಾರೆ. ತಳಮಟ್ಟದಿಂದ ಪಕ್ಷದ ಸಂಘಟನೆ ಮತ್ತು ವಿಧಾನಸಭಾ ಚುನಾವಣೆಗೆ ಹೇಗೆ ರೆಡಿ ಆಗಬೇಕು, ಹೇಗೆ ಫೇಸ್ ಮಾಡಬೇಕು ಅಂತ ಇವರು ಮಾರ್ಗದರ್ಶನವನ್ನು ಮಾಡಲಿದ್ದಾರೆ. ಆ ರೀತಿ ಟೈಟಾಗಿ ನೇರವಾಗಿ ಹೈಕಮಾಂಡ್ ಈ ಅಸೆಂಬ್ಲಿ ಎಲೆಕ್ಷನ್ನ ಕಂಟ್ರೋಲನ್ನು ತನ್ನ ಕೈಯಲ್ಲಿ ಇಟ್ಕೊಳ್ತಾ ಇದೆ. ಆ ರೀತಿ BJP ಪ್ಲಾನ್ ಮಾಡ್ಕೊಂಡಿದೆ. ಜೊತೆಗೆ PM ಮೋದಿ ಕೂಡ ಅಲ್ಲಿಗೆ ಹೋದವರು ಲೀಡರ್ಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮಲ್ಲಿ ವಂಶ ಪಾರಂಪರ್ಯ ರಾಜಕಾರಣ ಇಲ್ಲ, ಅಪ್ಪ CM, ಅಪ್ಪ ಆದಮೇಲೆ ಮಗ CM, ಆ ರೀತಿ ನಮ್ಮಲ್ಲಿ ವ್ಯವಸ್ಥೆ ನಾವು ಮಾಡಿಕೊಡೋದಿಲ್ಲ. ನೀವು ಬೆಳಿಬೇಕು ಅಂತ ಹೇಳಿದ್ರೆ ತೆಲಂಗಾಣದಲ್ಲಿ ನೀವು ಬೆಳಿಬೇಕು, ನಿಮ್ಮ ಪರ್ಸನಲ್ ಗ್ರೋತ್ ಆಗಬೇಕು ಅಂದರೆ ನೀವು ಪಾರ್ಟಿ ಗ್ರೋತ್ ತಂದು ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಮ್ಮ ಲೀಡರ್ಗಳಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕೇವಲ ಒಂದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರೀಯ ಮಟ್ಟದ ಪಿಕ್ಚರ್ ನೋಡಿದಾಗಲೂ ಕೂಡ ತೆಲಂಗಾಣ BJPಗೆ ಇಂಪಾರ್ಟೆಂಟ್ ಆಗುತ್ತೆ. BJP ಅಧಿಕಾರಕ್ಕೆ ಬಂದ ಬಳಿಕ ಟ್ರೆಡಿಷನಲಿ BJP ಉತ್ತರ ಭಾರತದಲ್ಲಿ ಸ್ಟ್ರಾಂಗ್ ಇದ್ದಂಥ ಪಕ್ಷ, ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಸ್ಟ್ರಾಂಗೇ ಇದ್ದಂಥ ಪಕ್ಷ. ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 8 ವರ್ಷಗಳಲ್ಲಿ ಮತ್ತಷ್ಟು ಬಲಾಢ್ಯ ಮಾಡಿದ್ದಾರೆ ಪಕ್ಷವನ್ನು ಉತ್ತರ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ. ಜೊತೆಗೆ ನಾರ್ತ್ ಈಸ್ಟ್ನಲ್ಲೂ ಕೂಡ BJPಯನ್ನು ಬಲಗೊಳಿಸಿದ್ದಾರೆ, ಸಾಮ ದಾಮ ದಂಡ ಭೇದಗಳನ್ನು ಬಳಸಿ ಬಲಪಡಿಸಿದ್ದಾರೆ. ಈಗ BJP ಫೋಕಸ್ ಮಾಡ್ತಾ ಇರೋದು ಎಲ್ಲಿ ಗೊತ್ತಾ, ಈ ಈಸ್ಟರ್ನ್ ಕೋಸ್ಟ್ ಅಂದರೆ ಪೂರ್ವ ಕರಾವಳಿ ತೀರ ಭಾರತದ್ದು ಮತ್ತು ದಕ್ಷಿಣವನ್ನು. ಈ ಪೂರ್ವ ಕರಾವಳಿ ತೀರದಲ್ಲಿ ಇವರಿಗೆ ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ, ಮೇಲೆ ತೆಲಂಗಾಣ ಈ ಬೆಲ್ಟ್ ಬರುತ್ತಲ್ಲ, ಅಲ್ಲಿ BJP ಹೇಗಾದ್ರೂ ಮಾಡಿ ಬೆಳಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಸೌತ್ನಲ್ಲಿ ಇವರಿಗೆ ಕರ್ನಾಟಕ ಮಾತ್ರ ಈಗ ಗಟ್ಟಿ ನೆಲೆ ಅಂತ ಇರೋದು, ತಮಿಳುನಾಡಿನ ನೆಲೆ ಇಲ್ಲ, ಕೇರಳದಲ್ಲೂ ಕೂಡ ನೆಲೆ ಇಲ್ಲ ಇವರಿಗೆ. ಹೀಗಾಗಿ ಇಲ್ಲೂ ಕೂಡ ಏನಾದ್ರು ಮಾಡಿ ಒಂದಷ್ಟು ನೆಲೆಯನ್ನು ಕಂಡುಕೋಬೇಕು ಅನ್ನೋಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಈಸ್ಟರ್ನ್ ಕೋಸ್ಟ್ ಅಂದರೆ ಪೂರ್ವ ಕರಾವಳಿ ತೀರ ಹಾಗೂ ದಕ್ಷಿಣದಲ್ಲಿ ಕರ್ನಾಟಕ ಬಿಟ್ಟರೆ ಇಮ್ಮಿಡಿಯೇಟ್ ಆಗಿ ತಲೆ ಎತ್ತೋಕಿರೋ ಜಾಗ ಯಾವುದು, ತಲೆ ಮೇಲೆ ದೊಡ್ಡ ಭಾರ ಇಲ್ಲ, ಆರಾಮಾಗಿ ಹೇಳ್ಬೋದು ಅನ್ನೋ ಜಾಗ ಯಾವುದು ಅಂತ ಹೇಳಿದ್ರೆ BJPಗೆ ಸ್ಪಷ್ಟವಾಗಿ ಗೊತ್ತಾಗಿರೋದು ಈಗ ತೆಲಂಗಾಣ ಅಂತ. ತಮಿಳುನಾಡಿನಲ್ಲಿ ಇಮ್ಮಿಡಿಯೇಟ್ಲಿ ಆಗಲ್ಲ, ಕೇರಳದಲ್ಲೂ ಕೂಡ ಇಮ್ಮಿಡಿಯೇಟ್ಲಿ ರಿಸಲ್ಟ್ ಸಿಗಲ್ಲ, ಆಂಧ್ರದಲ್ಲೂ ಕೂಡ ಜಗನ್ಮೋಹನ್ ರೆಡ್ಡಿ ಜೊತೆಗೆ ಇವರು ಚೆನ್ನಾಗೂ ಇದ್ದಾರೆ, ಅಲ್ಲೂ ಕೂಡ ಇಮ್ಮಿಡಿಯೇಟ್ಲಿ ತೆಲಂಗಾಣದಷ್ಟು ಸ್ಕೋಪ್ ಇಲ್ಲ. ಸೊ ಫಸ್ಟ್ ತೆಲಂಗಾಣ, ಆಮೇಲೆ ಆಂಧ್ರ ಪ್ರದೇಶ, ಆನಂತರ ಕೇರಳ, ಆಮೇಲೆ ತಮಿಳುನಾಡು, ಈ ರೀತಿ BJP 1 by 1 ಫೋಕಸನ್ನು ಮಾಡ್ತಾ ಹೋಗ್ತಾ ಇದೆ. ಅದರಲ್ಲಿ ಮೊದಲಿಗೆ ಈಗ ಕಣ್ಮುಂದೆ BJPಗೆ ಬೃಹದಾಕಾರದ ತಟ್ಟೆಯಲ್ಲಿ ಭಕ್ಷ್ಯ ಭೋಜನಗಳು ಕಾಣ್ತಿರೋದು ತೆಲಂಗಾಣದಲ್ಲಿ. ಜೊತೆಗೆ BJPದೊಂದು ಅಪ್ರೋಚ್ ಇದೆ, ಎಲ್ಲದೂ ಬೇಕು ಅನ್ನೋ ಅಪ್ರೋಚ್. ಓಕೆ, ನಾವಲ್ಲಿ ವೀಕ್ ಇದ್ದೀವಿ, ಅಲ್ಲಿ ಯಾಕಷ್ಟು ತಲೆ ಕೆಡಿಸ್ಕೊಳ್ಳೋಣ, ಆ ಥರ ಎಲ್ಲ ಇಲ್ಲ ಇವ್ರದ್ದು ಹೆಂಗಂದರೆ ಗೆಲ್ಲೋ ರಾಜ್ಯನ ಗೆಲ್ಲಿ, ಎಲ್ಲಿ ಸೆಕೆಂಡ್ ಇರ್ತಿರೋ ಆಲ್ರೆಡಿ ಇರೋ ಸರ್ಕಾರವನ್ನು ಉಳಿಸ್ಕೊಡಿ, ಎಲ್ಲಿ ನೀವು ಪ್ರತಿಪಕ್ಷ ಆಗಿರ್ತೀರೋ, ಪ್ರಮುಖ ಪ್ರತಿಪಕ್ಷವಾಗಿ ಸೆಕೆಂಡ್ ಇರ್ತೀರೋ, ಅಲ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವ್ರನ್ನ ಫಸ್ಟ್ ಇರೋನ್ನ ಹೊಡೆದು ಫಸ್ಟ್ ಬನ್ನಿ, ಥರ್ಡ್ ಇರೋ ಕಡೆ ಸೆಕೆಂಡ್ ಬರೋಕ್ಕೆ ಟ್ರೈ ಮಾಡಿ, ಎಲ್ಲಿ ನಿಮಗೆ ನೆಲವೇ ಇಲ್ಲ ಅಲ್ಲಿ ನೆಲೆಯನ್ನು ಕಂಡುಕೊಳ್ಳೋಕ್ಕೆ ತಲೆ ಎತ್ತೋಕ್ಕೆ ಟ್ರೈ ಮಾಡಿ, ತಲೆನೇ ಇಲ್ದಿರೋ ಕಡೆ ತಲೆ ಎತ್ತೋಕ್ಕೆ ಟ್ರೈ ಮಾಡಿ. ಈ ರೀತಿ ಯಾವ ಎಲೆಕ್ಷನ್ನು ಕೂಡ ವೇಸ್ಟ್ ಅಂತಿಲ್ಲ. ಅದು ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಯಾವುದೇ ಎಲೆಕ್ಷನ್ ಆಗಿರ್ಬೋದು, ಸೋತಿರೋ ಕಡೆ ಗೆಲ್ಲೋಕ್ಕೆ ಟ್ರೈ ಮಾಡಿ, ಗೆದ್ದಿರೋ ಕಡೆ ಪ್ರಮುಖ ಪ್ರತಿಪಕ್ಷ ಆಗೋಕ್ಕೆ ಟ್ರೈ ಮಾಡಿ, ಪ್ರಮುಖ ಪ್ರತಿಪಕ್ಷ ಆಗಿರೋ ಕಡೆ ಅಧಿಕಾರಕ್ಕೆ ಬರೋಕ್ಕೆ ಟ್ರೈ ಮಾಡಿ, ಅಧಿಕಾರದಲ್ಲಿರೋ ಕಡೆ ಅಧಿಕಾರ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಈ ರೀತಿ BJPಯ ಎಲೆಕ್ಷನ್ ಮಷಿನ್ ಕೆಲಸ ಮಾಡುತ್ತೆ. ಹಾಗಂತ ಈ ತೆಲಂಗಾಣದಲ್ಲಿ ಅಧಿಕಾರದಲ್ಲಿರೋ KCR ಇವರೇನು ಭಾಳ ಈಸಿ ಮನುಷ್ಯನ, ಅಷ್ಟು ಈಸಿಯಾಗಿ ಇವ್ರನ್ನ ಸೈಡಿಗೆ ತಳ್ಳೋಕ್ಕೆ ಆಗುತ್ತಾ? ಹಂಗೆ ಅನಿಸಲ್ಲ. ಯಾಕಂದರೆ KCR ಕೂಡ ತುಂಬ ದಪ್ಪ ಚರ್ಮದ ರಾಜಕಾರಣಿ. ಅವರು ಕೂಡ ಕಳೆದ 40-45 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ, ರಾಜಕಾರಣದ ಎಲ್ಲ ಆಯಾಮಗಳನ್ನು ನೋಡಿದ್ದಾರೆ, ಅದನ್ನು ಮೈಗೂಡಿಸ್ಕೊಂಡಿದ್ದಾರೆ ಕೂಡ. ನಿಮಗೆ ಕ್ವಿಕ್ಕಾಗಿ ಈ K. ಚಂದ್ರಶೇಖರ್ ರಾವ್ ಯಾರು, ಎಲ್ಲಿಂದ ಬಂದರು ಅಂತ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಇವರು 40 ವರ್ಷಗಳ ಹಿಂದೆ ಕಾಂಗ್ರೆಸ್ ಪಾರ್ಟಿಯ ಯೂತ್ ಕಾಂಗ್ರೆಸ್ನಿಂದಲೇ ತಮ್ಮ ರಾಜಕೀಯ ಜರ್ನಿಯನ್ನು ಇವರು ಆರಂಭ ಮಾಡಿದ್ದು. 1983ರಲ್ಲಿ TDPಯನ್ನು ಇವರು ಜಾಯಿನ್ ಆದರು. ತಮ್ಮ ಮೊದಲ ಎಲೆಕ್ಷನಲ್ಲೇ ಸೋತರು. ಆದರೆ 1985ರಲ್ಲಿ ತಮ್ಮ ಗೆಲುವಿನ ಯಾತ್ರೆಯನ್ನು ಆರಂಭ ಮಾಡಿದಂಥ ಚಂದ್ರಶೇಖರ್ ರಾವ್ ನಿರಂತರವಾಗಿ 13 ಚುನಾವಣೆಗಳಲ್ಲಿ ಸೋಲೆ ಇಲ್ಲದ ಸರದಾರರಾಗಿ ಗೆಲ್ತಾ ಬಂದಿದ್ದಾರೆ. ಲೋಕಸಭೆಗೂ ಅಷ್ಟೇ, ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಕೂಡ ಅಷ್ಟೇ.
ನಂತರ 2001ರಲ್ಲಿ ಪ್ರತ್ಯೇಕ ಪಕ್ಷವನ್ನು ಇವರು ಸ್ಥಾಪನೆ ಮಾಡ್ತಾರೆ, TRS ಅಂತ, ತೆಲಂಗಾಣ ರಾಷ್ಟ್ರ ಸಮಿತಿ ಅಂತ. ಇದರ ಒಂದೇ ಒಂದು ಅಜೆಂಡಾ ಏನು ಗೊತ್ತಾ, ಆಂಧ್ರ ಪ್ರದೇಶದಿಂದ, ಈ ಅವಿಭಜಿತ ಆಂಧ್ರ ಪ್ರದೇಶದಿಂದ ತುಂಡು ಮಾಡಿ ಪ್ರತ್ಯೇಕ ತೆಲಂಗಾಣ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ. ಈ ಬೇಡಿಕೆ ಇಟ್ಟಾಗ 3 ಅಂಶಗಳ ಆಧಾರದಲ್ಲಿ ಇವರು ಈ ಒಂದು ಪ್ರಚಾರವನ್ನು ಆರಂಭ ಮಾಡಿದ್ರು. ಅದು 3 ಅಂಶಗಳು ಯಾವುದು ಅಂದರೆ ನಿಲ್ಲು, ನಿಧುಲು ಹಾಗೆ ನೇಮಕಾಲು ಅಂತ. ಅಂದರೆ ನೀರು, ಆರ್ಥಿಕ ಸಂಪನ್ಮೂಲ ಮತ್ತು ಯುವಕರಿಗೆ ಉದ್ಯೋಗ ಅಂತ ಈ 3 ಅಂಶಗಳ ಆಧಾರದಲ್ಲಿ ಇವರು ಪ್ರಚಾರವನ್ನು ನಡೆಸಿದ್ರು ತೆಲಂಗಾಣದಲ್ಲಿ. 2004ರಲ್ಲಿ ಇವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು. ಕೇಂದ್ರ ಸರ್ಕಾರದಲ್ಲಿ UPA 1 ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ನಲ್ಲಿ ಲೇಬರ್ ಮಿನಿಸ್ಟರ್ ಆಗಿ, ಅಂದರೆ ಕಾರ್ಮಿಕ ಮಂತ್ರಿಯಾಗೂ ಕೂಡ ಇವರು ಕೆಲಸವನ್ನು ಮಾಡಿದ್ರು. 2009ರಲ್ಲಿ ಇವ್ರು ಏನು ಮಾಡ್ತಾರೆ, ಇಲ್ಲ ತೆಲಂಗಾಣ ಪ್ರತ್ಯೇಕ ರಾಜ್ಯ ಹೋರಾಟವನ್ನು ಮತ್ತೆ ಶುರು ಮಾಡಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡ್ತಾರೆ. ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಸಂಘರ್ಷ, ಕೋಲಾಹಲ, ದಂಗೆ, ಗಲಾಟೆ, ಸಾವು ನೋವು, ಹಿಂಸಾಚಾರ ಎಲ್ಲ ಆಗುತ್ತೆ ಈ ಒಂದು ತೆಲಂಗಾಣ ಪ್ರತ್ಯೇಕ ಮಾಡಬೇಕು ಅನ್ನುವಂಥ ಹೋರಾಟದ ವಿಚಾರಕ್ಕೆ ಬಂದಾಗ. ಒಂದು ಕಡೆ ಜಗನ್ಮೋಹನ್ ರೆಡ್ಡಿ ಮಾಡಬಾರ್ದು ಅಂತ ಯಾತ್ರೆ ಮಾಡ್ತಾಯಿದ್ರು, ಇವರು ಮಾಡಬೇಕು ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು, ಹೊತ್ತಿ ಉರಿತಾ ಇತ್ತು ಆಂಧ್ರ ಪ್ರದೇಶ, ಅವಿಭಜಿತ ಆಂಧ್ರ ಪ್ರದೇಶ. ಹೀಗಾಗಿ UPA ಸರ್ಕಾರ ತೆಲಂಗಾಣವನ್ನು ಪ್ರತ್ಯೇಕ ಮಾಡೋ ನಿರ್ಧಾರಕ್ಕೆ ಬಂತು. 2014ರಲ್ಲಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಿ ಜನ್ಮವನ್ನು ಪಡೀತು. TRS ಪಕ್ಷ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. KCR ಹೊಸ ರಾಜ್ಯ ತೆಲಂಗಾಣದ ಮೊದಲ ಮುಖ್ಯಮಂತ್ರಿ ಆದರು. 2014ರಿಂದ ಇಲ್ಲಿ ತನಕವೂ ಕೂಡ ಅವರೇ ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾರೆ. ಈ ಅವಧಿಯಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿ ಪಕ್ಷವನ್ನು ಕೂಡ ಗಟ್ಟಿ ಮಾಡ್ಕೊಂಡಿದ್ದಾರೆ. ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷದ ನೆಟ್ವರ್ಕ್ ಕೂಡ ಸಾಕಷ್ಟು ಗಟ್ಟಿಯಾಗಿದೆ. ಸೊ BJP ಇದನ್ನು ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ದೊಡ್ಡ ಪ್ರಮಾಣದ, ಪೂರ್ಣ ಪ್ರಮಾಣದ ಯುದ್ಧವನ್ನೇ, ರಾಜಕೀಯ ಯುದ್ಧವನ್ನೇ ತೆಲಂಗಾಣದಲ್ಲಿ ನಡೆಸಬೇಕಾಗತ್ತೆ, ನಡೆಸ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ರಲ್ಲ ಎಂಥ ದೊಡ್ಡ ಕೋಲಾಹಲ ಉಂಟಾಗಿತ್ತು ಎಲೆಕ್ಷನ್ ಅಂತೇಳಿ, ಅಸೆಂಬ್ಲಿ ಎಲೆಕ್ಷನ್. ಅದಕ್ಕಿಂತಲೂ ದೊಡ್ಡ ಪ್ರಮಾಣದ ಕೋಲಾಹಲವನ್ನು ನಾವು ತೆಲಂಗಾಣದಲ್ಲಿ ಮುಂದಿನ ದಿನಗಳಲ್ಲಿ ಕಾಣಬಹುದು.